ಇರಾನ್ಗೆ ಟ್ರಂಪ್ ಡೇಂಜರ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಟೈಮ್ ತುಫಾನ್ಗೆ ಮುನ್ನ ಇರುವ ಸೈಲೆನ್ಸ್. ಇರಾನ್ಗೆ ಟ್ರಂಪ್ ಡೇಂಜರ್ ವಾರ್ನಿಂಗ್. ಈ ಟೈಮ್ ಇದೆಯಲ್ಲ, ತುಫಾನ್ಗೆ ಮುನ್ನ ಇರುವಂತ ಸೈಲೆನ್ಸ್ ಇದು. ಇನ್ನೇನಿದ್ರು ವಿಧ್ವಂಸ. ಇರಾನ್ಗೆ ಟ್ರಂಪ್ ವಾರ್. ಅಮೆರಿಕ ಇರಾನ್ ನಡುವೆ ಮತ್ತೊಮ್ಮೆ ಉದ್ವಿಗ್ನತೆ. ಇರಾನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟ ಅಮೆರಿಕ. ಪ್ರಳಯಕ್ಕೆ ಮುನ್ನ ಇರುವ ನಿಶ್ಶಬ್ದಕ್ಕೆ ಈಗಿನ ಅವಧಿ ಹೋಲಿಕೆಯನ್ನ ಮಾಡಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕದಿದ್ರೆ ಮಹಾ ವಿನಾಶ. ಹಾರ್ಮುಜ್ ವಿಷಯದಲ್ಲಿ ಇದೇ ವೈಖರಿ ಅನುಸರಿಸಿದ್ರೆ ಇರಾನ್ ಸಾಕಷ್ಟು ತೀವ್ರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಇರಾನ್ ಮೇಲೆ ವೈಮಾನಿಕ ದಾಳಿಗೆ ಪೆಂಟಗಾನ್ ರೆಡಿ. ಮತ್ತೆ ಯುದ್ಧದ ಮಹಾ ಸುಳಿವು ಕೊಟ್ಟ ಅಮೆರಿಕ. ಟ್ರಂಪ್ ಇರಾನ್ಗೆ ಟ್ರಂಪ್ ಡೇಂಜರ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಾಗತಿಕವಾಗಿ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ, ನಮ್ಮ ಭಾರತ ದೇಶದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಆರ್ಥಿಕವಾಗಿ ಎಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ ಅಂತ. ಈ ಯುದ್ಧ ಯಾರು ಕೂಡ ಯಾವುದಕ್ಕೂ ಒಪ್ತಾ ಇಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಇದೀಗ ಮತ್ತೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ವಿಷಯದಲ್ಲಿ, ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಿನ ಸಿಚುವೇಶನ್ ಏನಿದೆಯಲ್ಲ, ಇದೇ ಮುಂದುವರೆದ್ರೆ ದೊಡ್ಡ ಮಟ್ಟದ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ ಇರಾನಿನವರು ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡಿ, ಒಂದ್ ಕಡೆ ಇರಾನ್ ಏನು ಹೇಳುತ್ತೆ, ಇರಾನ್ನಲ್ಲಿ ಇರುವಂಥ ತಯಾರಿ ಮಾಡುವಂಥ ನ್ಯೂಕ್ಲಿಯರ್ ಘಟಕಗಳು, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಅಲ್ಲಿ ರೆಡಿ ಮಾಡುತ್ತೆ, ನ್ಯೂಕ್ಲಿಯರ್ಸ್ಗಳನ್ನು ರೆಡಿ ಮಾಡುತ್ತೆ. ಇದು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂಥದ್ದು ಇಸ್ರೇಲ್ ಅಮೆರಿಕ ಈ ಒಂದು ವಿಚಾರಕ್ಕೆ ಇನ್ನು ಹಲವಾರು ಒಂದಿಷ್ಟು ವಿಷಯಗಳೊಂದಿಗೆ ಯುದ್ಧವನ್ನು ಆರಂಭ ಮಾಡ್ತಾರೆ. ಒಂದು ವೇಳೆ ಇರಾನ್ ಇವುಗಳ ತಯಾರಿಕೆ ನಡೆಸಿಬಿಟ್ರೆ ಇದು 100 ಬೇಡ 70-80% ಹೋಗ್ಬಿಡ್ತು ಅಂತ ಆದರೆ ನಮ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತಪ್ಪ ನಮ್ಮ ದೇಶಕ್ಕೆ ಅನ್ನುವಂಥ ಮಟ್ಟಿನಲ್ಲಿ ಅದನ್ನು ಯೋಚನೆ ಮಾಡಿಕೊಂಡು ಇಸ್ರೇಲ್ ಯುದ್ಧವನ್ನು ಆರಂಭಿಸುತ್ತೆ. ಅದ್ರ ಜೊತೆ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಸಹಿತ ಜಂಟಿಯಾಗಿ ಯುದ್ಧವನ್ನು ನಡೆಸ್ತಾರೆ. ಈ ಯುದ್ಧ ಇಲ್ಲಿಯವರೆಗೂ ಏನೆಲ್ಲ ಪರಿಣಾಮವನ್ನು ಬೀರ್ತು, ಆರ್ಥಿಕವಾಗಿ ನಮ್ಮ ದೇಶದಲ್ಲಿ ಎಷ್ಟು ಪರಿಣಾಮ ಬೀರ್ತು ನೋಡ್ತಾ ಇದ್ದೀವಿ, ಎದುರಿಸ್ತಾ ಇದ್ದೀವಿ ಎಲ್ಲರೂ ಕೂಡ. ಬಟ್ ಈ ಯುದ್ಧ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಯಾರು ಕೂಡ ಯಾವುದಕ್ಕೂ ಒಪ್ತಾ ಇಲ್ಲ. ಇರಾನ್ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಈಗ ನಾವು ಎಲ್ಲದಕ್ಕೂ ಕೂಡ ರೆಡಿ ಅನ್ನುವಂಥ ಮಟ್ಟಿನಲ್ಲಿ ಇರಾನ್ ಇದೆ. ಯಾಕಂದರೆ ಖಮೇನಿ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ತಲ್ಲ, ಖಮೇನಿಯ ಹತ್ಯೆ ಏನಾಗುತ್ತೆ ಅಲ್ವಾ, ಅದಾದಮೇಲೆ ಇಡೀ ಫ್ಯಾಮಿಲಿಗೆ ಸರ್ವನಾಶ ಆಗುತ್ತೆ ಅಲ್ವಾ, ಅದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಇರಾನ್ ಮಾತ್ರ ಹಿಂದಕ್ಕೆ ಹೆಜ್ಜೆ ಇಡ್ತಾ ಇಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ಈಗ ಮತ್ತೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.